ಪುಷ್ಪ ವಿಚಾರದಲ್ಲಿ ಪುಷ್ಪ 2 ಆದ ನಂತರ ಆ ಸಂದರ್ಭದಲ್ಲಿ ಕಾಲ್ ತುಳಿತಾ ಎಲ್ಲ ಆಗಿ ಒಂದಿಷ್ಟು ಘಟನೆಗಳಾಗಿತ್ತಲ್ಲ. ಅದಾದ ನಂತರ ಅಲ್ಲು ಅರ್ಜುನ್ ಅರೆಸ್ಟ್ ಮಾಡೋದೆಲ್ಲ ಇತ್ತಲ್ಲ. ಸೊ ಈಗ ಅಲ್ಲಿ ಏನಾಗ್ಬಿಟ್ಟಿದೆ, ಸಿನಿಮಾ ರಂಗ ಮತ್ತು ವಿಪಕ್ಷಗಳ ಮೇಲೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಫ್ಲವರ್ ಅಲ್ಲ ಫೈರ್ ಆಗ್ಬಿಟ್ಟಿದ್ದಾರೆ. ಸದನದ ಸಾಕ್ಷಿಯಾಗಿ ತಮ್ಮ ಸರ್ಕಾರದ ನಡೆಯನ್ನ ಪೊಲೀಸರನ್ನ ಸಮರ್ಥಿಸಿಕೊಂಡ್ಬಿಟ್ಟಿದ್ದಾರೆ. ಥಿಯೇಟರ್ ಕಡೆಗೆ ಹೋಗಬೇಡಿ ಅಂತ ಪೊಲೀಸರು ಹೇಳಿದ್ರೂ ಕೂಡ ಅಲ್ಲು ಅರ್ಜುನ್ ಕೇಳಲಿಲ್ವಂತೆ. ಕಾಲ್ ತುಳಿತದಲ್ಲಿ ಮಹಿಳೆ ಸಾವನ್ನಪ್ಪಿ ಮಗು ಆಸ್ಪತ್ರೆಸಿ 11 ದಿನಗಳಾದರೂ ಕೂಡ ಹೀರೋ ಆಗಲಿ ಚಿತ್ರತಂಡವಾಗಲಿ ಕುಟುಂಬಸ್ಥರನ್ನ ಭೇಟಿನೂ ಮಾಡಿರಲಿಲ್ಲ. ಇದು ಯಾವ ರೀತಿಯ ಮಾನವೀಯತೆ? ಹೀಗೆ ಅಮಾನವೀಯವಾಗಿ ವರ್ತಿಸುವುದರನ್ನ ಪೊಲೀಸರು ಕರ್ತವ್ಯದ ಭಾಗವಾಗಿ ಠಾಣೆಗೆ ಕರೆದೊಯ್ದರೆ ಎಲ್ಲರೂ ಕೂಡ ಸರ್ಕಾರದ ಮೇಲೆ ಮುಗಿಬೀಳ್ತಾರೆ ಅಂತ ಸಿಎಂ ಗರಂ ಆಗ್ಬಿಟ್ಟಿದ್ದಾರೆ. ಗಾಯಾಳು ಹುಡುಗನನ್ನ ನೋಡೋದು ಬಿಟ್ಟು ಎಲ್ಲರೂ ಕೂಡ ಅಲ್ಲು ಅರ್ಜುನ್ ಮನೆಗೆ ಓಡ್ತೀರಾ? ಏನೋ ಅವರ ಕೈಕಾಲು ಬಿದ್ದೋಗಿದ್ವಾ? ಕಣ್ಣು ಹೋಗಿತ್ತಾ? ಸಿನಿ ಪ್ರಮುಖರು ಏನು ಆಲೋಚನೆ ಮಾಡ್ತಿದ್ದಾರೆ ಅಂತ ರೇವಂತ್ ರೆಡ್ಡಿ ತರಾಟೆಗೆ ತಗೊಂಡ್ರು. ಹಿಂದೆ ಶೂಟಿಂಗ್ಗೆ ತಡೆ ಒಡ್ಡಿದವರಿಗೆ ಇಂದು ಹೀರೋನೇ ದೇವರ ಸ್ವರೂಪ ಆಗಿದ್ದಾರೆ ಅಂತ KTR ವಿರುದ್ಧ ಹರಿಹಾಯ್ದರು. ಮತ್ತೆ ಇಂತಹ ಘಟನೆ ಮರುಕಳಿಸಿದರೆ ಸುಮ್ಮನೆ ಇರಲ್ಲ, ಜನಕ್ಕೆ ಏನಾದರೂ ತೊಂದರೆ ಆದರೆ ಸುಮ್ಮನಿರಲ್ಲ, ಚಿತ್ರೋದ್ಯಮಕ್ಕೆ ನೀಡಿದ ರಿಯಾಯಿತಿಗಳನ್ನು ಬಂದ್ ಮಾಡ್ತೀವಿ ಅಂತ ಸಿಎಂ ರೇವಂತ್ ರೆಡ್ಡಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಂವಿಧಾನದಂತೆಯೇ ನಮ್ಮ ಸರ್ಕಾರ ನಡೆದುಕೊಂಡಿದೆ ಅಂತ ಅಂದರು. ರೇವಂತ್ ರೆಡ್ಡಿ ಮಾತುಗಳು ಸಂಚಲನ ಮೂಡಿಸಿಬಿಟ್ಟಿವೆ, ಈಗ ಚರ್ಚೆಗೂ ಕೂಡ ಗ್ರಾಸವಾಗ್ತಿವೆ. ಇಷ್ಟೆಲ್ಲ ಆದಮೇಲೆ ಸುದ್ದಿಗೋಷ್ಠಿಯಲ್ಲಿ ಕಾಣಿಸಿಕೊಂಡಂತ ನಟ ಅಲ್ಲು ಅರ್ಜುನ್ ಸಿಎಂ ಹೇಳಿಕೆಗೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದೆ, ನನ್ನ ವ್ಯಕ್ತಿತ್ವ ಹರಣ ಆಗ್ತಾ ಇದೆ, ತುಂಬಾ ಕೀಳು ಮಟ್ಟಕ್ಕೆ ಇಳಿದು ಮಾತನಾಡಿದ್ದಾರೆ, ಇದು ಸರಿಯಲ್ಲ ಅಂದಿದ್ದಾರೆ. ನಾನು ಥಿಯೇಟರ್ಗೆ ಹೋಗಲು ಪೊಲೀಸರ ಅನುಮತಿ ಇತ್ತು, ಮಹಿಳೆ ಸತ್ತಿದ್ದು ಗೊತ್ತಾಗಿದ್ದೆ ಮಾರನೇ ದಿನ, ಕೇಸ್ ಆದ ಕಾರಣ ಮೃತರ ಕುಟುಂಬಸ್ಥರನ್ನ ಭೇಟಿ ಮಾಡಲು ಆಗಲಿಲ್ಲ ಅಷ್ಟೇ ಅಂತ ವಿವರಣೆಯನ್ನ ಅವರು ಕೂಡ ಕೊಟ್ಟಿದ್ದಾರೆ. ಇನ್ನು ಅಂಬೇಡ್ಕರ್ ವಿಚಾರವಾಗಿ ರಾಜಕೀಯಕ್ಕೆ ಹೆಸರ ಚಾಟ ಈಗ ಮುಂದುವರೆದಿದೆ. ವಾಗ್ದಾಳಿಯ ಭರದಲ್ಲಿ ಕೆಲವರು ನಾಲಿಗೆಯ ಮೇಲೆ ಹಿಡಿತವನ್ನ ಕಳೆದುಕೊಳ್ಳುತ್ತಾ ಇದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಹುಚ್ಚು ನಾಯಿ ಕಡಿದಿದೆ ಅಂತ ಸಚಿವ ಪ್ರಿಯಾಂಕಾ ವಾದ್ರಾ ಆಕ್ರೋಶವನ್ನು ಹೊರಹಾಕಿದ್ದಾರೆ. ದೇವರ ಹೆಸರನ್ನ 1000 ಸಲ ಜಪ ಮಾಡಿದರೆ 7 ಜನ್ಮದಲ್ಲಿ ಸ್ವರ್ಗ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೆ ಅಂಬೇಡ್ಕರ್ ಹೆಸರು ಜಪ ಮಾಡಿದರೆ ಈ ಜನ್ಮದಲ್ಲಿ ರಾಜಕೀಯ ಸಾಮಾಜಿಕ ಆರ್ಥಿಕ ಬದುಕು ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದಾರೆ. ಇದಕ್ಕೆ ಬಿಜೆಪಿ ಅಷ್ಟೇ ತೀಕ್ಷ್ಣವಾಗಿ ಟಕ್ಕರ್ ನೀಡಿದೆ. ಕಾಂಗ್ರೆಸ್ನವರು ಯಾವ ಮುಖ ಇಟ್ಕೊಂಡು ಅಂಬೇಡ್ಕರ್ ಬಗ್ಗೆ ಮಾತನಾಡ್ತಾರೆ? ಅಂಬೇಡ್ಕರ್ ಬಗ್ಗೆ ಮಾತನಾಡಲು ಕಾಂಗ್ರೆಸ್ಗೆ ಮುಖ ಇಲ್ಲ, ಹೀಗಾಗಿ ಕಾಂಗ್ರೆಸ್ನವರು ಬುರ್ಕ ಹಾಕಿಕೊಂಡು ಇರಲಿ ಅಂತ ಪ್ರತಾಪ್ ಸಿಂಹ ತಿರುಗೇಟ್ ಕೊಟ್ಟಿದ್ದಾರೆ. ಈ ಮಧ್ಯೆ ಸಂವಿಧಾನ ಬದಲಿಸಿದ್ದು ಯಾರು ಅನ್ನೋ ಕೃತಿಯನ್ನ ಮಂಗಳೂರಿನಲ್ಲಿ ಲೋಕಾರ್ಪಣೆಗೊಂಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ BL ಸಂತೋಷ್, ನಾವು ಅಂಬೇಡ್ಕರ್ ಹೆಸರನ್ನ ಟೂಲ್ ರೀತಿ ಉಪಯೋಗಿಸಲು ಬಿಡಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಎಲ್ಲರೂ ಒಂದ್ಸಲ ಅಂಬೇಡ್ಕರ್ ಅವ್ರ ಜೀವನ ಚರಿತ್ರೆ ಪುಸ್ತಕ ಓದ್ಬಿಡ್ರಪ್ಪ, ಆಮೇಲೆ ಸರಿ ಆಗುತ್ತೆ. ಮೀಸಲಾತಿ ಪ್ರತಿಭಟನೆಯ ವೇಳೆ ಪಂಚಮಸಾಲಿ ಸಮುದಾಯದವರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದನ್ನು ಪ್ರಶ್ನಿಸಿ ಜಯಮೃತ್ಯುಂಜಯ ಸ್ವಾಮೀಜಿ ಹೈಕೋರ್ಟ್ ಮೆಟ್ಟಿಲೇರಿದ್ದಾರೆ. ಈ ರಿಟ್ ಅರ್ಜಿ ಕೈಗೆತ್ತಿಕೊಂಡ ಧಾರವಾಡ ಹೈಕೋರ್ಟ್ ಪೀಠ ಸರ್ಕಾರ ಮತ್ತು ಗೃಹ ಇಲಾಖೆ ಪೊಲೀಸ್ ಇಲಾಖೆಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಅಂದ್ರೆ ಉತ್ತರ ಕೊಡಿ, ಸ್ಪಷ್ಟನೆ ಕೊಡಿ ಅಂತ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶ್ರೀಗಳು, FIR ರದ್ದತಿಗೆ ಕೋರಿದ್ವಿ, ಸಿಎಂ ಕ್ಷಮೆ ಕೇಳಬೇಕು ಅಂದಿದ್ವಿ, ಮುಖ್ಯಮಂತ್ರಿಗಳು ಯಾವುದಕ್ಕೂ ಕೂಡ ಸ್ಪಂದಿಸಿಲ್ಲ, ಅದಕ್ಕೆ ಕೋರ್ಟ್ ಮೊರೆ ಹೋದ್ವಿ ಅಂತ ತಿಳಿಸಿದ್ದಾರೆ. ಹಲ್ಲೆ ಆಗಿದ್ದಕ್ಕೆ ಸಮಾಜದವರು ಧೃತಿಗೆಡೋದು ಬೇಡ, ಹಲ್ಲೆ ಆದವರಿಗೆ ಆತ್ಮಸ್ಥೈರ್ಯ ತುಂಬಲಿದ್ದೇವೆ, ಬೆಳಗಾವಿಯಲ್ಲಿ ಗಾಯಗೊಂಡವರ ಮನೆಗೆ ನಾಡಿದ್ದು ಭೇಟಿಯನ್ನ ಮಾಡ್ತೀವಿ ಅಂತ ಸ್ವಾಮೀಜಿ ಹೇಳಿದ್ದಾರೆ. ಇನ್ನು ದೆಹಲಿ ಚುನಾವಣೆ ಸಮಯದಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಅಬಕಾರಿ ಕೇಸ್ನಲ್ಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ರನ್ನ ವಿಚಾರಣೆಗೆ ಒಳಪಡಿಸಲು ಇಡಿ ಲೆಫ್ಟಿನೆಂಟ್ ಗವರ್ನರ್ VK ಸಕ್ಸೇನಾ ಅನುಮತಿಯನ್ನು ನೀಡಿದ್ದಾರೆ. ಮನಿ ಲಾಂಡ್ರಿಂಗ್ ಲಿಂಕ್ ಇರುವ ಅಬಕಾರಿ ಕೇಸ್ನಲ್ಲಿ ಕೇಜ್ರಿವಾಲ್ ವಿಚಾರಣೆಗೆ ಅನುಮತಿ ಕೋರಿ ಇಡಿ ಡಿಸೆಂಬರ್ 5ರಂದು ಲೆಫ್ಟಿನೆಂಟ್ ಗವರ್ನರ್ಗೆ ಪತ್ರವನ್ನು ಬರೆದಿತ್ತು. ಈ ಮಧ್ಯೆ ಅಬಕಾರಿ ಕೇಸ್ನಲ್ಲಿ ತನ್ನ ವಿಚಾರಣೆಗೆ ತಡೆ ನೀಡಬೇಕು ಅಂತ ಕೇಜ್ರಿವಾಲ್ ಮನವಿಯನ್ನು ಹೈಕೋರ್ಟ್ ತಳ್ಳಿ ಹಾಕಿತ್ತು. ಸೊ ಲೆಫ್ಟಿನೆಂಟ್ ಗವರ್ನರ್ ಕ್ರಮದ ಬಗ್ಗೆ ಆಮ್ ಆದ್ಮಿ ಪಕ್ಷ ಆಕ್ರೋಶವನ್ನು ಹೊರಹಾಕಿದೆ. ಇದು ಬಿಜೆಪಿ ಷಡ್ಯಂತ್ರ ಅಂತ ಕಿಡಿಕಾರಿದೆ. ಇಲ್ಲಿ ತನಿಖೆಗೆ ಅನುಮತಿ ಕೊಟ್ಟರು ಷಡ್ಯಂತ್ರ ಅಂತ ಏನ್ರಿ ಮಾಡಬೇಕು? ಇನ್ನು ಎಲ್ಲ ಹೂವಿನ ಹಾರ ಹಿಡ್ಕೊಂಡು ರೆಡಿ ಮಾಡ್ಕೊಡ್ರಪ್ಪ, ಇನ್ನಷ್ಟೇ ಹಿಂಗೆ ಬಂದ ತಕ್ಷಣ ಅವು ಆಗ್ತಾ ಇರಬೇಕು. ಇನ್ನು ಇತ್ತೀಚೆಗೆ ನಮ್ಮ ನಗಲಿದಂಥ SM ಕೃಷ್ಣ ಅವರ ವೈಕುಂಠ ಸಮಾರಾಧನೆ ಮದ್ದೂರಿನ ಸೋಮನಹಳ್ಳಿಯಲ್ಲಿ ನೆರವೇರುತ್ತಿವತ್ತು. ಪುಣ್ಯತಿಥಿ ಪ್ರಯುಕ್ತ SM ಕೃಷ್ಣ ಸಮಾಧಿ ಸ್ಥಳವನ್ನು ಹೂಗಳಿಂದ ಅಲಂಕರಿಸಲಾಗಿತ್ತು. SM ಕೃಷ್ಣ ಪತ್ನಿ ಪ್ರೇಮ ಮತ್ತು ಕುಟುಂಬಸ್ಥರು ಹಾಲು ತುಪ್ಪ ಬಿಡುವ ಧಾರ್ಮಿಕ ವಿಧಿವಿಧಾನಗಳನ್ನು ಪೂರೈಸಿದರು. SM ಕೃಷ್ಣ ಅವರಿಗೆ ಇಷ್ಟವಾದ ಆಹಾರ ಪದಾರ್ಥಗಳನ್ನು ಸಮಾಧಿ ಮುಂದೆ ಎಡೆ ಇಡಲಾಗಿತ್ತು. DCM DK ಶಿವಕುಮಾರ್, ಸಚಿವ ಚಲರಾಯಸ್ವಾಮಿ, ಸಭಾಪತಿ ಬಸವರಾಜ ಹೊರಟ್ಟಿ, CS ಪುಟ್ಟರಾಜು, DC ತಮ್ಮಣ್ಣ ಸೇರಿ ಹಲವರು ಕೃಷ್ಣ ಅವರ ಸಮಾಧಿಗೆ ಪೂಜೆಯನ್ನು ಸಲ್ಲಿಸಿದರು. 8,000ಕ್ಕೂ ಹೆಚ್ಚು ಮಂದಿ ವೈಕುಂಠ ಸಮಾರಾಧನೆಯಲ್ಲಿ ಪಾಲ್ಗೊಂಡಿದ್ದರು. ರಷ್ಯಾದ ಕಜಾನ್ನಲ್ಲಿ ವಸತಿ ಸಮುಚ್ಚಯದ ಮೇಲೆ ಟ್ವಿನ್ ಟವರ್ ಮಾದರಿಯ ದಾಳಿಯನ್ನು ಉಕ್ರೇನ್ ನಡೆಸಿದೆ. ಜನವಸತಿ ಕಟ್ಟಡಗಳ ಮೇಲೆ ಉಕ್ರೇನ್ 8 ಡ್ರೋನ್ ದಾಳಿಗಳನ್ನು ನಡೆಸಿದೆ. ಡ್ರೋನ್ ಡಿಕ್ಕಿ ಹೊಡೆಯುವ ಇದರ ತೀವ್ರತೆಗೆ ಕಟ್ಟಡ ಧಗಧಗಿಸುವ ದೃಶ್ಯಗಳು ಈಗ ವೈರಲ್ ಆಗ್ತಾ ಇವೆ. ಅದೃಷ್ಟವಶಾತ್ ಸಾವು ನೋವಿನ ಬಗ್ಗೆ ಯಾವುದೇ ವರದಿಯಾಗಿಲ್ಲ. ಡ್ರೋನ್ ದಾಳಿಯ ಹಿನ್ನೆಲೆಯಲ್ಲಿ ಕಜಾನ್ ಏರ್ಪೋರ್ಟ್ ಅನ್ನು ರಷ್ಯಾ ಬಂದ್ ಮಾಡಿದೆ. ಉಕ್ರೇನ್ನ ಇನ್ನಷ್ಟು ಡ್ರೋನ್ಗಳನ್ನು ಹೊಡೆದು ಹಾಕಿದ್ದಾಗಿ ರಷ್ಯಾ ಹೇಳಿಕೊಂಡಿದೆ. ಉಪೇಂದ್ರ ಅವರು ನಟಿಸಿ ನಿರ್ದೇಶನ ಮಾಡಿರುವಂತಹ UI ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸಿದೆ. 2 ದಿನದಲ್ಲಿ 37 ಕೋಟಿ ಬಾಚಿದೆ. ಮೊದಲ ದಿನ 18, ಎರಡನೇ ದಿನ 19 ಕೋಟಿ ಗಳಿಸಿದೆ. ಎರಡನೇ ದಿನದಲ್ಲಿ ಥಿಯೇಟರ್ ಸಂಖ್ಯೆ ಹೆಚ್ಚಾಗಿದೆ, ಶೋಗಳ ಸಂಖ್ಯೆ ಕೂಡ ಹೆಚ್ಚು ಮಾಡಿದ್ದಾರೆ. ಹೌಸ್ಫುಲ್ ಪ್ರದರ್ಶನ ಕಾಣ್ತಾ ಇದೆ. ಇವತ್ತು ಕರ್ನಾಟಕದಲ್ಲಿ 10 ಕೋಟಿ, ಆಂಧ್ರ ಮತ್ತು ತೆಲಂಗಾಣದಲ್ಲಿ 4 ಕೋಟಿ ರೂಪಾಯಿ
ಹಾಗೂ ಉತ್ತರ ಭಾರತದಿಂದ 1.5 ಕೋಟಿ ರೂಪಾಯಿಯನ್ನು ಗಳಿಸಿದೆ. ವಿದೇಶಗಳಲ್ಲೂ ಕೂಡ ಉತ್ತಮ ಪ್ರತಿಕ್ರಿಯೆ ಸಿಗ್ತಾ ಇದೆ. ನಾಳೆ ಭಾನುವಾರ ಯುಐ ಗಳಿಕೆ ಇನ್ನಷ್ಟು ಹೆಚ್ಚಾಗಲಿದೆ. ಇನ್ನೊಂದು ಕಡೆಗೆ ದರ್ಶನ್ ಅವರಿಗೆ ಮೈಸೂರಿಗೆ ಹೋಗಿ ಪರವಾನಗಿ ಕೊಟ್ಟಿದ್ದಾರೆ. ಅವರು ತಮ್ಮ ಫಾರ್ಮ್ ಹೌಸ್ ನಲ್ಲಿದ್ದಾರೆ. ಹಾಗಾಗಿ ಈಗ ಅಲ್ಲೊಂಚೂರೆಲ್ಲ ವಾಕಿಂಗ್ ಮಾಡೋದೆಲ್ಲ ವಿಡಿಯೋ ಸಿಕ್ಕಿತ್ತು. ಈಗ ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ, ಗೇಟಿಗೆಲ್ಲ ಪರದೆ ಹಾಕ್ಬಿಟ್ಟಿದ್ದಾರೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡಿದ್ರಲ್ಲ ಹಂಗೆ. ಇನ್ನೊಂದು ಕಡೆಗೆ ಅವ್ರು ಮುಂಚೆ ಗೇಟ್ ಅಲ್ಲಿ ಕ್ಯಾಮ್ರಾಗಳಿದ್ದಂತೆ ಅದನ್ನು ತೆಗೆಸ್ಬಿಟ್ಟಿದ್ದಾರಂತೆ. ಇನ್ನು ಮಾಜಿ ಕ್ರಿಕೆಟಿಗ ರಾಬಿನ್ ಉತ್ತಪ್ಪ PF ಪಾವತಿ ಮಾಡೋದ್ರಲ್ಲಿ ಹಾಕಿಬಿಟ್ಟಿದ್ದಾರೆ, ವಿವಾದದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ತಮ್ಮ ಕಂಪನಿಯಲ್ಲಿ ಕೆಲಸ ಮಾಡೋ ಸಿಬ್ಬಂದಿಗೆ PF ಕೊಟ್ಟಿಲ್ವಂತೆ. 23 ಲಕ್ಷ ರೂಪಾಯಿ ಹಣ ಕೊಡಬೇಕಂತೆ. ಈಗ ವಾರೆಂಟ್ ಜಾರಿ ಆಗಿದೆ. ಕೊಡದೇ ಇದ್ರೆ ಅರೆಸ್ಟ್ ಮಾಡ್ತೀವಿ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ. ಇನ್ನು ಕ್ರಿಕೆಟಿಗ ವಿರಾಟ್ ಕೊಹ್ಲಿಗೆ BBMP ನೋಟಿಸ್ ಜಾರಿ ಮಾಡಿಬಿಟ್ಟಿದೆ. ಹೌದಾ? ನಮ್ಮಲ್ಲ. ಕೊಹ್ಲಿ ಸಹ ಮಾಲೀಕತ್ವದ 18 ಕಮ್ಯೂನ್ ಪಬ್ನಲ್ಲಿ ಸುರಕ್ಷತಾ ನಿಯಮ ಉಲ್ಲಂಘಿಸಿದ ಆರೋಪದಡಿ ನೋಟಿಸ್ ಕೊಟ್ಟಿದ್ದಾರೆ. ಬೆಂಗಳೂರಿನ ಮಹಾತ್ಮ ಗಾಂಧಿ ರಸ್ತೆಯ ರತ್ನಂ ಕಾಂಪ್ಲೆಕ್ಸ್ನ 6ನೇ ಮಹಡಿಯಲ್ಲಿ ಕೊಹ್ಲಿ ಸಹ ಒಡೆತನದ ಪಬ್ ಹಾಗೂ ರೆಸ್ಟೋರೆಂಟ್ ಇದೆ. ಇದು ಅಗ್ನಿಶಾಮಕ ಇಲಾಖೆಯಿಂದ ನಿರಾಕ್ಷೇಪಣೆ ಪತ್ರ ಇಲ್ಲದೆಯೇ ಕಾರ್ಯನಿರ್ವಹಿಸ್ತಾ ಇದೆ ಅಂತ. ಉತ್ತರಾಖಂಡ್ನ ಪಿಥೋರ್ಗಢ ಜಿಲ್ಲೆಯಲ್ಲಿ ಭಾರೀ ಭೂಕುಸಿತ ಸಂಭವಿಸಿದೆ. ಇಲ್ಲಿನ ಧಾರ್ಚುಲಾ ತವಾಘಾಟ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಗುಡ್ಡ ಕುಸಿದ ಧಾಟಿಗೆ ದಟ್ಟ ಧೂಳು ಆವರಿಸಿಕೊಂಡಿದೆ. ಅಯ್ಯೋಯಪ್ಪ, ಅದೃಷ್ಟವಶಾತ್ ಯಾವುದೇ ಸಾವು ಉಂಟಾಗಿಲ್ಲ. ಇದಕ್ಕೆ ಸಂಬಂಧಿಸಿದ ವಿಡಿಯೋ ವೈರಲ್ ಆಗಿದೆ. ನೋಡಿ ಹೆಂಗಿದೆ ಅದು ಭಯಾನಕವಾಗಿ.